28ನೇ ತಾರೀಕು ಆಗಸ್ಟ್ 2023 ಬಾಂಗ್ಲಾದೇಶಲ್ಲಿರುವಂತಹ ಚಿಟಾಗೋ ಅನ್ನೋ ಒಂದು ಡಿಸ್ಟ್ರಿಕ್ಟಲ್ಲಿ ಶಿಬ್ಲಿ ಸಾದಿಕ್ ಅನ್ನೋ ಒಬ್ಬ 20 ವರ್ಷ ಹುಡುಗ ಅವರ ಅಪ್ಪ ಅಮ್ಮ ಜೊತೆ ಬದುಕ್ತಾ ಇರ್ತಾನೆ. ಶಿಬ್ಲಿ ಅವ್ರ ಫ್ಯಾಮಿಲಿ ತುಂಬಾನೇ ಬಡ ಕುಟುಂಬ. ಅವರಪ್ಪ ಲಾರಿ ಡ್ರೈವರ್ ಆಗಿ ಕೆಲಸ ಮಾಡೋದ್ರಿಂದ ಅವ್ರಿಗೆ ಬರೋವಂಥ ಸ್ಯಾಲ್ರಿ ಕುಟುಂಬ ನಡ್ಸೋಕ್ಕೆ ಸಾಲ್ತಿರ್ಲಿಲ್ಲ. ಅದ್ರ ಜೊತೆಗೆ ಶಿಬ್ಲಿ ಕಾಲೇಜ್ ಫೀ ಮುಂತಾದ ಎಕ್ಸ್ಪೆನ್ಸಸ್ಗಳನ್ನ ಕೂಡ ಅವರಪ್ಪ ಒಬ್ಬರೇ ಹ್ಯಾಂಡಲ್ ಮಾಡೋಕ್ಕಾಗ್ತಿರ್ಲಿಲ್ಲ. ಆವಾಗಲೇ ಶಿಬ್ಲಿ ಓದ್ಕೊಂಡೆ ನಾನು ಯಾವ್ದಾನ ಪಾರ್ಟ್ ಟೈಮ್ ಜಾಬ್ ಮಾಡಿದ್ರೆ ಖರ್ಚಿಗೆ ಕಾಸು ಸಿಗುತ್ತೆ, ಹಾಗೆ ಆ ಕಾಸನ್ನ ಒಂದು ಸ್ವಲ್ಪ ಮನೆಗೆ ಕೂಡ ಕೊಡ್ಬೋದು ಅಂತ ಯೋಚನೆ ಮಾಡ್ತಾನೆ. ಇದೇ ಕಾರಣಕ್ಕೋಸ್ಕರ ಅವನೊಂದು ಕೆಲಸನ ಕೂಡ ಹುಡುಕಕ್ಕೆ ಶುರು ಮಾಡ್ತಾನೆ. ಹೀಗೆ ಕೆಲಸ ಹುಡುಕ್ತಿರ್ಬೇಕಾದ್ರೆ ಅವನ ಊರಲ್ಲೇ ಅವನಿಗೆ ಒಂದು ಕೋಳಿ ಫಾರ್ಮಲ್ಲಿ ಒಂದು ಮ್ಯಾನೇಜರ್ ಕೆಲಸ ಸಿಗುತ್ತೆ. ಶಿಬ್ಲಿ ಕಾಲೇಜ್ ಹೋಗ್ಕೊಂಡೆ ಕಾಲೇಜ್ ಮುಗ್ದಿದ್ದೆ ಅವನಿಗೆ ಸಿಕ್ಕಿರುವಂಥ ಕೆಲಸಕ್ಕೆ ಹೋಗ್ಕೊಂಡು ಒಂದು ಸ್ವಲ್ಪ ದುಡ್ಡನ್ನ ದುಡಿಯೋಕ್ಕೆ ಶುರು ಮಾಡ್ತಾನೆ. ಆ ದುಡ್ಡಲ್ಲಿ ಒಂಚೂರು ಅವನ ಖರ್ಚಿಗಂತ ಅವನು ಇಟ್ಕೊಂಡು ಇನ್ನು ಮಿಕ್ಕಿದ ದುಡ್ಡನ್ನ ಅವ್ರ ಮನೆ ಖರ್ಚಿಗಂತ ಕೊಡ್ತಾ ಇದ್ದ. ಹೀಗೆ ಎಲ್ಲ ಚೆನ್ನಾಗೇ ಹೋಗ್ತಾ ಇತ್ತು. ಆದರೆ ಆಗಸ್ಟ್ 28ನೇ ತಾರೀಕು ಯೂಶ್ವಲ್ ಆಗಿ ಶಿಬ್ಲಿ ಕಾಲೇಜ್ ಹೋಗಿ ಅವನ ಕೆಲಸನ ಮುಗಿಸ್ಕೊಂಡು ಡೈರೆಕ್ಟ್ ರಾತ್ರಿ ಮನೆಗೆ ಹೋಗ್ತಾ ಇದ್ದ. ಆದರೆ ಅವತ್ತಿನ ರಾತ್ರಿ ಶಿಬ್ಲಿ ಕೆಲಸ ಮುಗಿದ್ರೂ ಮನೆಗೆ ಹೋಗಿರಲ್ಲ. ಇಷ್ಟೊತ್ತಾದರೂ ಶಿಬ್ಲಿ ಮನೆಗೆ ಬಂದಿಲ್ವಲ್ಲ ಅಂತ ಅವ್ರ ಅಪ್ಪ ಅಮ್ಮ ತುಂಬಾ ಗಾಬರಿ ಆಗ್ತಾರೆ. ತಕ್ಷಣವೇ ಶಿಬ್ಲಿಗೆ ಕಾಲ್ ಮಾಡ್ತಾರೆ. ಕಾಲ್ ತುಂಬ ಹೊತ್ತು ರಿಂಗ್ ಆಗುತ್ತೆ, ಆದರೆ ಯಾವುದೇ ಥರ ರೆಸ್ಪಾನ್ಸ್ ಇರೋಲ್ಲ. ತುಂಬಾ ಗಾಬರಿಯಾದ ಶಿಬ್ಲಿ ಅವರಮ್ಮ ತಕ್ಷಣ ಆ ಕೋಳಿ ಫಾರ್ಮ್ ಓನರ್ಗೆ ಕಾಲ್ ಮಾಡ್ತಾರೆ. ಕಾಲ್ ಮಾಡಿ ನನ್ನ ಮಗ ಇನ್ನೂ ಮನೆಗೆ ಬಂದಿಲ್ಲ ಯಾಕೆ ಅಂತ ಕೇಳ್ತಾರೆ. ಆಗ ಆ ಕೋಳಿ ಫಾರ್ಮ್ ಓನರ್ ನಿಮ್ಮ ಮಗ ಆಲ್ರೆಡಿ ಕೆಲಸ ಮುಗಿಸ್ಕೊಂಡು ಮನೆಗೆ ಹೊರಟ ಅಂತ ಹೇಳ್ತಾರೆ. ಶಿಬ್ಲಿ ಅವರಮ್ಮ ತುಂಬಾ ಗಾಬರಿಯಾಗಿ ತಕ್ಷಣ ಕೋಳಿ ಫಾರ್ಮ್ಗೆ ಹೋಗಿ ಡೈರೆಕ್ಟಾಗಿ ನೋಡೋಣ ಅಂತ ಹೇಳಿ ಅವ್ರ ಮನೆಯಿಂದ ಹೊರಡ್ತಾರೆ. ಆಗಲೇ ಅವ್ರ ಮೊಬೈಲ್ಗೊಂದು ಕಾಲ್ ಬರುತ್ತೆ. ಅವರಮ್ಮ ಆ ಕಾಲ್ನ ಆನ್ಸರ್ ಮಾಡ್ತಿದ್ದಂಗೆ ಶಿಬ್ಲಿ ಅಲ್ಲಿಂದ ಮಾತಾಡ್ತಾನೆ. ಅಮ್ಮ, ಇಲ್ಲಿ ಯಾರೋ ನನ್ನ ಕಿಡ್ನ್ಯಾಪ್ ಮಾಡಿಬಿಟ್ಟಿದ್ದಾರೆ, ಬೇಗನೆ ಈ ವಿಷಯನ ಅಪ್ಪನಿಗೆ ತಿಳಿಸು, ಹೇಗಾದರೂ ಮಾಡಿ ನನ್ನ ಇಲ್ಲಿಂದ ಕಾಪಾಡಿ ಅಂತ ತುಂಬಾ ಭಯಭೀತಿಯಾಗಿ ಮಾತಾಡ್ತಾ ಇರ್ತಾನೆ. ಶಿಬ್ಲಿ ಅವರಮ್ಮ ನೀನು ಎಲ್ಲಿದೆಯಾ ಹೇಳು ಅಂತ ಹೇಳೋ ಅಷ್ಟರಲ್ಲಿ ಶಿಬ್ಲಿ ದಯವಿಟ್ಟು ಈ ನಂಬರ್ಗೆ ಮತ್ತೆ ವಾಪಸ್ ಕಾಲ್ ಮಾಡಬೇಡಿ, ನಾನೇ ನಿಮಗೆ ವಾಪಸ್ ಕಾಲ್ ಮಾಡ್ತೀನಿ ಅಂತ ಹೇಳಿ ಆ ಕಾಲ್ನ ಡಿಸ್ಕನೆಕ್ಟ್ ಮಾಡ್ತಾನೆ. ಹಾಗಾದರೆ ಕೆಲಸದಿಂದ ಮನೆಗೆ ಹೊರಟಂಥ ಶಿಬ್ಲಿ ಎಲ್ಲೋದ, ಇವನ್ನ ಯಾರು ಕಿಡ್ನ್ಯಾಪ್ ಮಾಡಿದ್ರು, ಮುಂದೆ ಈ ಕಥೆಯಲ್ಲಿ ಏನಾಯಿತು ಅನ್ನೋದನ್ನ ನಾವು ಈ ವಿಡಿಯೋಲಿ ನೋಡೋಣ. ಶಿಬ್ಲಿಗಿದ್ದಂಥ ಆಸೆ ಏನಂದರೆ ಅವನ ಲೈಫಲ್ಲಿ ಇದ್ದಂಥ ಗೋಲ್ನ ಅಚೀವ್ ಮಾಡಿ ಹೇಗಾದರೂ ಈ ಸೊಸೈಟಿಯಲ್ಲಿ ಒಂದು ಒಳ್ಳೆ ರೆಸ್ಪಾನ್ಸಿಬಲ್ ಸಿಟಿಸನ್ ಆಗಿ ಬದುಕಬೇಕು ಅಂತ. ಯಾವುದೇ ವಿಷಯ ತಗೊಂಡ್ರು ಶಿಬ್ಲಿ ಅದರಲ್ಲಿ ತುಂಬಾ ಹಾನೆಸ್ಟ್ ಆಗಿರ್ತಾನೆ. ಚಿಕ್ಕ ವಯಸ್ಸಲ್ಲೇ ಓದ್ಕೊಂಡು ಹಾಗೆ ಪಾರ್ಟ್ ಟೈಮ್ ಜಾಬ್ ಮಾಡಿಕೊಂಡು ತನ್ನ ಫ್ಯಾಮ್ಲಿನ ಸಪೋರ್ಟ್ ಮಾಡ್ತಿರೋಂಥ ಶಿಬ್ಲಿನ ಅಲ್ಲಿರುವಂತಹ ನೇಬರ್ಸ್ ಹಾಗೆ ರಿಲೇಷನ್ಸ್ ಅವರು ಇವನು ತುಂಬಾ ದೂರ ಹೋಗ್ತಾನೆ, ಇವನಿಗೊಂದು ಒಳ್ಳೆ ಬ್ರೈಟ್ ಫ್ಯೂಚರ್ ಇದೆ ಅಂತ ಅಂದ್ಕೊಂಡಿದ್ರು. ಆದರೆ ಅವನ ಕ್ಯಾರೆಕ್ಟ್ರಲ್ಲೇ ಬಂದಿರುವಂಥ ಹಾನೆಸ್ಟಿ ಒಂದಿನ ಅದೇ ಹಾನೆಸ್ಟಿ ಅವನ ಪ್ರಾಣನೇ ತೆಗೆದುಬಿಡುತ್ತೆ ಅನ್ನೋದು ಅವಾಗ ಯಾರಿಗೂ ಗೊತ್ತಿರಲ್ಲ. ಶಿಬ್ಲಿ ಅವರಮ್ಮ ಅವಳಿಗಿದ್ದಂಥ ಒಬ್ಬನೇ ಮಗನ್ನ ಯಾರೋ ಒಬ್ಬರು ಕಿಡ್ನ್ಯಾಪ್ ಮಾಡ್ಕೊಂಡು ಹೋಗ್ಬಿಟ್ರಲ್ಲ ಅಂತ ಹೇಳಿ ತುಂಬಾ ಗಾಬರಿ ಆಗ್ಬಿಟ್ಟಿರ್ತಾರೆ. ಶಿಬ್ಲಿ ಅವರಮ್ಮ ಅವ್ನು ಕಾಲ್ ಮಾಡಿರುವಂಥ ನಂಬರ್ಗೆ ಮತ್ತೆ ಟ್ರೈ ಮಾಡ್ತಾರೆ. ಆ ಕಾಲ್ ರಿಂಗ್ ಆಗುತ್ತೆ, ಆದರೆ ಯಾವುದೇ ಥರ ರೆಸ್ಪಾನ್ಸ್ ಸಿಗಲ್ಲ. ಇಮಿಡಿಯೇಟ್ ಆಗಿ ಶಿಬ್ಲಿ ಅವರಮ್ಮ ಅವ್ರ ಅಪ್ಪನಿಗೆ ಕಾಲ್ ಮಾಡ್ತಾರೆ. ಕಾಲ್ ಮಾಡಿದ್ದೆ ನಡೆದಿರುವಂಥ ಘಟನೆಗಳ ಬಗ್ಗೆ ಕ್ಲೀನಾಗಿ ಎಕ್ಸ್ಪ್ಲೈನ್ ಮಾಡ್ತಾಳೆ. ಶಿಬ್ಲಿ ಅವರಮ್ಮ ಹೇಳುವಂಥ ಮಾತನ್ನ ಅವರಪ್ಪ ಕೇಳಿ ತುಂಬಾ ಗಾಬರಿ ಆಗ್ತಾರೆ. ತಕ್ಷಣ ಅವ್ರು ಮಾಡ್ತಿದ್ದಂಥ ಕೆಲಸನ ಮಧ್ಯದಲ್ಲೇ ಬಿಟ್ಟು ಮನೆ ಕಡೆಗೆ ಹೋಗ್ತಾರೆ. ಅದೇ ಸಮಯಕ್ಕೆ ಶಿಬ್ಲಿ ಅವರಮ್ಮ ಮೊಬೈಲ್ ನಂಬರ್ಗೆ ಸೇಮ್ ನಂಬರಿಂದ ಮತ್ತೆ ಇನ್ನೊಂದು ಕಾಲ್ ಬರುತ್ತೆ. ಕಾಲ್ ಅಟೆಂಡ್ ಮಾಡಿದ್ದೆ ಅವರಮ್ಮ, ಶಿಬ್ಲಿ ನೀನು ಎಲ್ಲಿದೆಯಾ, ನೀನಿರುವಂಥ ಅಡ್ರೆಸ್ ಆದರೂ ಹೇಳು, ನೀನಿರುವಂಥ ಜಾಗ ಆದರೂ ಹೇಳು ಅಂತ ಹೇಳ್ತಾರೆ. ಬಟ್ ಅವ್ರ ಅಮ್ಮನಿಗೆ ಶಿಬ್ಲಿಯಿಂದ ಯಾವುದೇ ಥರ ರಿಪ್ಲೈ ಬರಲ್ಲ. ಆದರೆ ಆ ಕಾಲಲ್ಲಿ ಬ್ಯಾಕ್ಗ್ರೌಂಡಲ್ಲಿ ಒಬ್ಬ ಹುಡುಗ ನನ್ನ ಹೊಡಿಬೇಡ್ರಿ ಅಂತ ಹತ್ಕೊತಾ ಇರೋ ಸೌಂಡ್ ಮಾತ್ರ ಅವ್ರ ಅಮ್ಮನಿಗೆ ಕೇಳಿಸ್ತಾ ಇರುತ್ತೆ. ಆವಾಗಲೇ ಆ ಫೋನಲ್ಲಿ ಅವ್ರ ಅಮ್ಮನಿಗೆ ಇನ್ನೊಂದು ವಾಯ್ಸ್ ಕೇಳಿಸುತ್ತೆ. ನಿನ್ನ ಮಗ ಅಳ್ತಾ ಇರೋ ಶಬ್ದ ಕೇಳಿಸ್ತಾ ಇದೆಯಲ್ಲ, ಅವ್ನು ಜೀವಂತವಾಗಿರ್ಬೇಕಂದ್ರೆ 15 ಲಕ್ಷ ಇಮಿಡಿಯೇಟಾಗಿ ಇವಾಗಲೇ ಕೊಡಬೇಕು ನಮಗೆ, ಯಾವುದೇ ಕಾರಣಕ್ಕೂ ಪೊಲೀಸ್ ಹತ್ರ ಹೋಗಬೇಡ್ರಿ, ಪೊಲೀಸ್ ಹತ್ರ ಹೋಗಿದ್ದು ಏನಾದರೂ ನಮಗೆ ಗೊತ್ತಾಯಿತು ಆವಾಗಲೇ ನಿಮ್ಮ ಮಗನ್ನ ಸಾಯಿಸ್ಬಿಡ್ತೀರಿ ಅಂತ ಹೇಳ್ತಾನೆ. ಮಗನ್ನ ಬಿಡಿಸ್ಕೊಂಡು ಹೋಗೋಕ್ಕೆ 15 ಲಕ್ಷ ರೂಪಾಯಿ ಕೊಡಬೇಕು ಅಂದಿದ್ದೆ ಶಿಬ್ಲಿ ಅವ್ರ ಅಪ್ಪ ಅಮ್ಮ ಮನಸ್ಸು ಒಡೆದೇ ಹೋಗುತ್ತೆ. ತನ್ನ ಮಗನ ಕಾಲೇಜ್ ಫೀನ ಕೂಡ ಅವ್ರ ಅಪ್ಪ ಅಮ್ಮಗೆ ಕಟ್ಟೋಕ್ಕಾಗ್ತಿರಲ್ಲ. ಅದು ಹೇಗೆ 15 ಲಕ್ಷ ರೂಪಾಯಿ ಅರೇಂಜ್ ಮಾಡೋದ್ರ ಬಗ್ಗೆ ತುಂಬಾ ಯೋಚನೆ ಮಾಡ್ತಾ ಇರ್ತಾರೆ. ಎಲ್ಲಿ ಕೊಡಲ್ಲ ಅಂದರೆ ತನ್ನ ಮಗನ್ನ ಸಾಯಿಸ್ಬಿಡ್ತಾರೋ ಅಂತ ಹೇಳಿ ಆ ಕಿಡ್ನ್ಯಾಪರ್ಸ್ಗೆ ಇಲ್ಲ ನಾವು ಅರೇಂಜ್ ಮಾಡಿ ಕೊಡ್ತೀರಿ, ಆದರೆ ನಮಗೊಂದು ಸ್ವಲ್ಪ ಟೈಮ್ ಕೊಡಿ ಅಂತ ಕೇಳ್ಕೊತಾರೆ. ಈಗ ಶಿಬ್ಲಿ ಅವರಪ್ಪ ಅವನಿಗೆ ಗೊತ್ತಿರುವಂಥ ಜನರ ಹತ್ರ ಅವನ ರಿಲೇಷನ್ಸ್ ಹತ್ರ ಕಾಸು ಅರೇಂಜ್ ಮಾಡೋಕ್ಕೆ ಟ್ರೈ ಮಾಡ್ತಾನೆ. ಆದರೆ 3 ದಿನ ಆದಮೇಲೂ ಅವ್ರ ಅಪ್ಪನ ಕೈಯಲ್ಲಿ ಅಷ್ಟೊಂದು ದೊಡ್ಡ ಅಮೌಂಟ್ನ ಅರೇಂಜ್ ಮಾಡೋಕ್ಕೆ ಆಗಲ್ಲ. ಖಂಡಿತವಾಗ್ಲೂ ಇಷ್ಟೊಂದು ದೊಡ್ಡ ಅಮೌಂಟ್ನ ನಮ್ಮ ಕೈಯಲ್ಲಿ ಅರೇಂಜ್ ಮಾಡೋಕ್ಕಾಗಲ್ಲ ಅಂತ ಹೇಳಿ ಶಿಬ್ಲಿ ಅವರ ಅಪ್ಪ ಅಮ್ಮ ಡೈರೆಕ್ಟಾಗಿ ಆ ಕಿಡ್ನ್ಯಾಪರ್ಸ್ಗೆ ಕಾಲ್ ಮಾಡಿ ಅವರು ಇದ್ದಂಥ ಸಿಚುವೇಶನ್ನ ಅವ್ರಿಗೆ ಎಕ್ಸ್ಪ್ಲೈನ್ ಮಾಡ್ತಾರೆ. ಫೈನಲಿ ಆ ಕಿಡ್ನ್ಯಾಪರ್ಸ್ ಅಟ್ಲೀಸ್ಟ್ ನಮಗೆ 2 ಲಕ್ಷನ ನೀವು ಕೊಡಲೇಬೇಕು ಅಂತ ಹೇಳಿ ಕಂಪೆಲ್ ಮಾಡ್ತಾರೆ. ಹಾಗೆ ಆ 2 ಲಕ್ಷ ರೂಪಾಯಿನ ಎತ್ಕೊಂಡು ಬಂದರ್ಬಾ ಅನ್ನೋ ಡಿಸ್ಟ್ರಿಕ್ಟ್ಗೆ ಬರೋಕ್ಕೆ ಹೇಳ್ತಾರೆ. ಇದಾದ್ಮೇಲೆ ಶಿಬ್ಲಿ ಅವರಪ್ಪ ತುಂಬಾ ಕಷ್ಟಪಟ್ಟು ಇವ್ರ ಹತ್ರ ಸಾಲ ಈಸ್ಕೊಂಡು ಆ 2 ಲಕ್ಷ ರೂಪಾಯಿನ ರೆಡಿ ಮಾಡ್ತಾರೆ.
ಸೆಪ್ಟೆಂಬರ್ 2ನೇ ತಾರೀಕು ಶಿಬ್ಲಿ ಅವರಪ್ಪ ಅರೇಂಜ್ ಮಾಡಿರುವಂಥ 2 ಲಕ್ಷ ರೂಪಾಯಿನ ಒಂದು ಬ್ಯಾಗಲ್ಲಿ ಹಾಕೊಂಡು ಆ ಕಿಡ್ನ್ಯಾಪರ್ಸ್ ಹೇಳಿರುವಂಥ ಲೊಕೇಶನ್ಗೆ ಹೋಗಿ ನಿಲ್ತಾರೆ. ಅಲ್ಲೋಗಿ ನಿಂತಿದ್ದೆ ಒಂದು ಇಬ್ಬರು ಹುಡುಗರು ಅವ್ರ ಮುಖಕ್ಕೆ ಮಾಸ್ಕ್ ಹಾಕೊಂಡು ಬಂದು ಶಿಬ್ಲಿ ಅವರಪ್ಪ ಕೈಯಲ್ಲಿ ಇದ್ದಂಥ ಬ್ಯಾಗ್ನ ಈಸ್ಕೊಂಡು ನೀವು ಮನೆಗೆ ಹೋಗುವಷ್ಟರಲ್ಲಿ ನಿಮ್ಮ ಮಗ ನಿಮ್ಮ ಮನೇಲಿ ಇರ್ತಾನೆ ಅಂತ ಹೇಳಿ ಅವ್ರು ಅಲ್ಲಿಂದ ಹೋಗ್ತಾರೆ. ಇದನ್ನು ಕೇಳಿದ್ದೆ ಶಿಬ್ಲಿ ಅವರಪ್ಪ ತುಂಬ ಖುಷಿಯಿಂದ ಹೇಗೋ ಒಂದು ನಾನು ಮನೆಗೆ ಹೋಗೋಷ್ಟರಲ್ಲಿ ನನ್ನ ಮಗ ಮನೇಲಿದ್ರೆ ಸಾಕು ಅಂತ ಯೋಚನೆ ಮಾಡಿ ಹಾಗೆ ಅವ್ರ ಮನೆ ಕಡೆಗೆ ಅವ್ರು ಹೋದಾಗ ಅವ್ರಿಗೆ ಸಿಕ್ಕಿದ್ದು ಒಂದು ದೊಡ್ಡ ಡಿಸಪಾಯಿಂಟ್ಮೆಂಟ್. ಶಿಬ್ಲಿ ಅವರಪ್ಪ ಮನೆಗೆ ಹೋಗಿ ಸೇರ್ಕೊಂಡ್ಮೇಲೆ ಕೂಡ ಶಿಬ್ಲಿ ಆ ಮನೆಗೆ ವಾಪಸ್ ಬರಲ್ಲ. ಇನ್ನೂ ಒಂದು ಸ್ವಲ್ಪ ಹೊತ್ತರಲ್ಲಿ ಶಿಬ್ಲಿ ಮನೆಗೆ ವಾಪಸ್ ಬಂದ್ಬಿಡ್ತಾನೆ ಅಂತ ನಂಬಿ ಅವರ ಅಪ್ಪ ಅಮ್ಮ ಅವ್ರ ಮನೆ ಡೋರ್ ಎಂಟ್ರೆನ್ಸ್ ಹತ್ರನೇ ಕಾಯ್ತಾ ಇರ್ತಾರೆ. ಮಗ ವಾಪಸ್ ಬಂದೇ ಬರ್ತಾನೆ ಅಂತ ನಂಬಿರೋ ಅಪ್ಪ ಅಮ್ಮ ಸುಮಾರು ಇದೇ ರೀತಿ 3 ದಿನ ವೆಯ್ಟ್ ಮಾಡ್ತಾನೆ ಇರ್ತಾರೆ. ಇಷ್ಟೊಂದು ದಿನ ಕಳೆದ್ರೂ ಶಿಬ್ಲಿ ಮಾತ್ರ ವಾಪಸ್ ಮನೆಗೆ ಬರೋದೇ ಇಲ್ಲ. ಆದರೆ ಈ ಮಧ್ಯೆ ಅವ್ರ ಅಪ್ಪ ಅಮ್ಮ ಕಂಟಿನ್ಯೂಸ್ ಆಗಿ ಆ ಕಿಡ್ನ್ಯಾಪರ್ ನಂಬರ್ಗೆ ಕಾಲ್ ಮಾಡ್ತಾನೆ ಇರ್ತಾರೆ. ಆದರೆ ಆ ನಂಬರ್ ಆಲ್ರೆಡಿ ಸ್ವಿಚ್ ಆಫ್ ಆಗಿರುತ್ತೆ. ಆಗಲೇ ಅವ್ರ ಅಪ್ಪ ಅಮ್ಮ ಗೊತ್ತಾಗೋದು ಖಂಡಿತವಾಗ್ಲೂ ಇಲ್ಲಿ ಏನೋ ಒಂದು ಎಡವಟ್ಟಾಗಿದೆ ಅನ್ನೋದು. ತಕ್ಷಣ ಅವ್ರ ಅಪ್ಪ ಅಮ್ಮ ಇನ್ಮೇಲೆ ನಾವು 1 ನಿಮಿಷನೂ ವೇಸ್ಟ್ ಮಾಡಬಾರ್ದು ಅಂತ ಹೇಳಿ ಪೊಲೀಸ್ ಕಂಪ್ಲೇಂಟ್ ಕೊಡೋಕ್ಕೆ ಅಂತ ಸೆಪ್ಟೆಂಬರ್ 7ನೇ ತಾರೀಕು ಅದಾಗಲೇ ಸಿಬ್ಲಿನ ಕಿಡ್ನ್ಯಾಪ್ ಮಾಡಿ ಸುಮಾರು 10 ದಿನಗಳಾಗಿರುತ್ತೆ. ಅಲ್ಲೇ ಹತ್ತಿರದಲ್ಲಿರುವಂಥ ಪೊಲೀಸ್ ಸ್ಟೇಷನ್ಗೆ ಅವ್ರ ಅಪ್ಪ ಅಮ್ಮ ಹೋಗಿ ಅಲ್ಲಿ ಕಂಪ್ಲೇಂಟ್ ಒಂದನ್ನು ಫೈಲ್ ಮಾಡ್ತಾರೆ. ಹಾಗೆ ಏನೆಲ್ಲ ಘಟನೆಗಳು ಇವರಿಬ್ಬರ ಮಧ್ಯೆ ನಡೀತು ಅನ್ನೋದನ್ನ ಕೂಡ ಅವ್ರಿಗೆ ಕ್ಲೀನಾಗಿ ಪೊಲೀಸ್ ಅವ್ರಿಗೆ ಎಕ್ಸ್ಪ್ಲೈನ್ ಮಾಡ್ತಾರೆ. ಪೊಲೀಸ್ ಅವರು ಶಿಬ್ಲಿ ಅವ್ರ ಅಪ್ಪ ಅಮ್ಮ ಮೇಲೆ ತುಂಬಾನೇ ಕೋಪ ಮಾಡ್ಕೊತಾರೆ. ಯಾಕೆ ನೀವು ಮೊದಲೇ ಬಂದಿಲ್ಲ, ಇಷ್ಟೊಂದು ಟೈಮ್ ಆದಮೇಲೆ ಇವಾಗ ಬಂದಿದ್ದೀರಿ ಅಂತ ಹೇಳಿ ಬೈತಾರೆ. ಕಂಪ್ಲೇಂಟ್ ಎತ್ಕೊಂಡಿದ್ದೆ ಪೊಲೀಸ್ ಅವರು ಅವ್ರ ಇನ್ವೆಸ್ಟಿಗೇಷನ್ನ ಇಮಿಡಿಯೇಟ್ ಆಗಿ ಶುರು ಮಾಡ್ಕೊತಾರೆ. ಶಿಬ್ಲಿನ ಕೊನೆ ಬಾರಿ ಯಾರು ನೋಡಿದ್ರು ಹಾಗೆ ಅವನ್ನ ಯಾರು ಕೊನೆ ಬಾರಿ ಮಾತಾಡಿಸಿದ್ರು ಅನ್ನೋದನ್ನ ಅಲ್ಲಿರುವಂಥ ನೇಬರ್ಸ್ ಹಾಗೆ ಅವ್ರ ರಿಲೇಷನ್ನ ಪೊಲೀಸ್ ಅವರು ಕ್ವೆಶ್ಚನ್ ಮಾಡ್ತಾರೆ. ಆಗಲೇ ಪೊಲೀಸ್ ಅವ್ರಿಗೆ ಒಂದು ಶಾಕಿಂಗ್ ಆದಂಥ ಒಂದು ಕ್ಲೂ ಸಿಗುತ್ತೆ. ಸೆಪ್ಟೆಂಬರ್ 11ನೇ ತಾರೀಕಿಗೆ ಶಿಬ್ಲಿನ ಯಾರು ಕಿಡ್ನ್ಯಾಪ್ ಮಾಡಿದ್ರೋ ಅವ್ರನ್ನ ಕ್ಲೀನಾಗಿ ಪೊಲೀಸರು ಟ್ರ್ಯಾಕ್ ಮಾಡಿ ಅರೆಸ್ಟ್ ಮಾಡ್ತಾರೆ. ಹಾಗೆ ಅರೆಸ್ಟ್ ಮಾಡಿರುವಂಥ ಕಿಡ್ನ್ಯಾಪರ್ಸ್ನ ನೀವು ಶಿಬ್ಲಿ ಜೊತೆ ಏನೇನು ಮಾಡಿದ್ರಿ ಅಂತ ಇನ್ವೆಸ್ಟಿಗೇಷನ್ ಶುರು ಮಾಡ್ಕೊತಾರೆ. ಸಾಕಷ್ಟು ಗಂಟೆಗಳ ಇಂಟ್ರೋಗೇಷನ್ ಆದಮೇಲೆ ಆ ಕಿಡ್ನ್ಯಾಪರ್ಸ್ ತುಂಬಾನೇ ಶಾಕಿಂಗ್ ಆಗಿರುವಂಥ ಇನ್ಸಿಡೆಂಟ್ಸ್ಗಳ ಬಗ್ಗೆ ಪೊಲೀಸರಿಗೆ ಎಕ್ಸ್ಪ್ಲೈನ್ ಮಾಡ್ತಾರೆ. ಶಿಬ್ಲಿಗೆ ಕೊನೆಗೂ ಏನಾಯಿತು ಅನ್ನೋದನ್ನ ಆ ಕಿಡ್ನ್ಯಾಪರ್ಸ್ ಕ್ಲಿಯರ್ ಆಗಿ ಕನ್ಫೆಸ್ ಮಾಡ್ಕೊತಾರೆ. ಶಿಬ್ಲಿ ಆ ಕೋಳಿ ಫಾರ್ಮಲ್ಲಿ ಕೆಲ್ಸಕ್ಕಂತ ಸೇರಿದಾಗ ಅವನ ಜೊತೆ ಒಂದು 6 ಜನ ಟ್ರೈಬಲ್ ಹುಡುಗರು ಕೂಡ ಅಲ್ಲಿ ಕೆಲ್ಸಕ್ಕೆ ಸೇರ್ಕೊಂತಾರೆ. ಕೆಲವೊಂದು ದಿನಗಳಾಗಿದ್ದೆ ಶಿಬ್ಲಿ ಹಾಗೂ ಆ ಟ್ರೈಬಲ್ ಹುಡುಗರು ಎಲ್ಲರೂ ಫ್ರೆಂಡ್ಸ್ ಆಗ್ತಾರೆ. ಸ್ಟಾರ್ಟಿಂಗ್ ಅಲ್ಲಿ ಎಲ್ಲವೂ ಚೆನ್ನಾಗಿ ಹೋಗ್ತಾ ಇತ್ತು. ಶಿಬ್ಲಿ ಆ ಫಾರ್ಮ್ ಅಲ್ಲಿ ಮ್ಯಾನೇಜರ್ ಆಗಿರೋದ್ರಿಂದ ಆ ಫಾರ್ಮ್ ಅಲ್ಲಿ ಇರುವಂತಹ ಕೋಳಿ ಫುಡ್ ಪ್ಯಾಕೆಟ್ಗಳು ಮಿಸ್ಸಿಂಗ್ ಆಗ್ತಾ ಇರೋದನ್ನ ಅವ್ನು ನೋಟಿಸ್ ಮಾಡ್ತಾನೆ. ಇದಕ್ಕೆಲ್ಲ ಕಾರಣ ಈ ಟ್ರೈಬಲ್ ಹುಡುಗರೇ ಇರ್ಬೋದು ಅಂತ ಶಿಬ್ಲಿಗೊಂದು ಅನುಮಾನ ಹುಟ್ಟುತ್ತೆ. ಶಿಬ್ಲಿಗೆ ಬಂದಂಥ ಅನುಮಾನ ನಿಜಾನ ಸುಳ್ಳ ಅಂತ ಚೆಕ್ ಮಾಡೋಕ್ಕೆ ಒಂದಿನ ಶಿಬ್ಲಿ ಕೆಲಸ ಮುಗಿಸ್ಕೊಂಡು ಅವನ ಮನೆಗೆ ಹೋಗದೆ ಅಲ್ಲೇ ಒಂದು ಕಡೆ ಯಾರಿಗೂ ಕಾಣಿಸ್ದಾಗೆ ಬಚ್ಚಿಕೊಂಡು ಇಲ್ಲಿ ಏನು ನಡೀತಾ ಇದೆ ಅನ್ನೋದನ್ನ ನೋಡೋಣ ಅಂತ ಹೇಳಿ ವೆಯ್ಟ್ ಮಾಡ್ತಿರ್ತಾನೆ. ಶಿಬ್ಲಿ ಅಲ್ಲೇ ಬಚ್ಚಿಕೊಂಡಿರೋದು ಆ 6 ಜನ ಟ್ರೈಬಲ್ ಹುಡುಗರಿಗೆ ಗೊತ್ತೇ ಆಗಲ್ಲ. ಮ್ಯಾನೇಜರ್ ಆಲ್ರೆಡಿ ಮನೆಗೆ ಹೋಗಾಯ್ತು ಅಂತ ಅನ್ಕೊಂಡು ಆ 6 ಜನ ಟ್ರೈಬಲ್ ಹುಡುಗರು ಆ ಚಿಕನ್ ಊಟದ ಪ್ಯಾಕೆಟ್ಗಳನ್ನ ಅಲ್ಲಿಂದ ಎತ್ತಿ ಬೇರೆ ಕಡೆಗೆ ಶಿಫ್ಟ್ ಮಾಡಿ ಬಚ್ಚಿಕ್ಬಿಟ್ಟಿರ್ತಾರೆ. ಶಿಬ್ಲಿಗೆ ಆವಾಗಲೇ ಗೊತ್ತಾಗೋದು ಈ 6 ಜನ ಟ್ರೈಬಲ್ ಹುಡುಗರು ಇಲ್ಲಿರುವಂಥ ಚಿಕನ್ ಫುಡ್ ಪ್ಯಾಕೆಟ್ಗಳನ್ನೆಲ್ಲ ಕದ್ಕೊಂಡು ಹೋಗಿ ಆಚೆ ಇರುವಂಥ ಮಾರ್ಕೆಟ್ಗಳಲ್ಲಿ ಸೇಲ್ ಮಾಡಿ ಅದರಲ್ಲಿ ಕಾಸು ಮಾಡ್ತಾ ಇದ್ದಾರೆ ಅಂತ. ಆ 6 ಜನ ಟ್ರೈಬಲ್ ಹುಡುಗರು ಮನೆಗೆ ಹೋಗೋಕ್ಕೆ ರೆಡಿ ಆಗ್ತಿದ್ದಂಗೆ ಶಿಬ್ಲಿ ಅವ್ರ ಮುಂದೆ ಹೋಗಿ ಯಾಕಾಗಿ ಪ್ಯಾಕೆಟ್ಸ್ಗಳನ್ನ ಕಳ್ತನ ಮಾಡ್ತಾ ಇದ್ದೀರಾ ಅಂತ ಕೇಳಿ ತಕ್ಷಣವೇ ಶಿಬ್ಲಿ ಆ ಫಾರ್ಮ್ ಓನರ್ಗೆ ಕಾಲ್ ಮಾಡಿ ನಡೆದಿರುವಂಥ ಘಟನೆಗಳ ಬಗ್ಗೆ ಎಲ್ಲ ಇನ್ಫಾರ್ಮೇಷನ್ ಕೊಡ್ತಾನೆ. ಶಿಬ್ಲಿ ಇದ್ರ ಬಗ್ಗೆ ಅವ್ರ ಓನರ್ಗೆ ಕಂಪ್ಲೇಂಟ್ ಮಾಡಿದ್ದೆ ಆ 6 ಜನ ಟ್ರೈಬಲ್ ಹುಡುಗರು ಶಿಬ್ಲಿ ಮೇಲೆ ತುಂಬಾನೇ ಕೋಪ ಮಾಡ್ಕೊತಾರೆ. ನೀವುಗಳು ನಮ್ಮ ಓನರ್ನ ಚೀಟ್ ಮಾಡ್ತಾ ಇದ್ದೀರಾ, ಹೀಗೆಲ್ಲ ಮಾಡಬೇಡ್ರಿ ಅಂತ ಶಿಬ್ಲಿ ಅವ್ರಿಗೆ ಹೇಳ್ತಾನೆ. ಆದರೆ ಆ 6 ಜನ ಟ್ರೈಬಲ್ ಹುಡುಗರು ಶಿಬ್ಲಿಗಿಂತ ತುಂಬಾನೇ ದೊಡ್ಡವರಾಗಿರ್ತಾರೆ. ಸುಮಾರು ಒಂದು 25ರಿಂದ 26 ವರ್ಷ ಇರುತ್ತೆ. ವಯಸ್ಸಲ್ಲಿ ನೀನು ನಮ್ಗಿಂತ ಚಿಕ್ಕವನು, ನೀನೇನು ನಮಗೆ ಅಡ್ವೈಸ್ ಕೊಡೋದು ಅಂತ ಹೇಳಿ ಶಿಬ್ಲಿ ಜೊತೆ ಆ ಹುಡುಗರು ಎಲ್ಲರೂ ಸೇರ್ಕೊಂಡು ಜಗಳ ಮಾಡೋಕ್ಕೆ ಶುರು ಮಾಡ್ತಾರೆ. ಅದೇ ಸಮಯಕ್ಕೆ ಆ ಫಾರ್ಮ್ ಓನರ್ ಅಲ್ಲಿಗೆ ಸರಿಯಾದ ಟೈಮಿಗೆ ಬಂದು ಅಲ್ಲಿ ನಡೀತಿದ್ದಂಥ ಜಗಳನ ನಿಲ್ಲಿಸ್ತಾನೆ. ಹಾಗೆ ಆ 6 ಜನಕ್ಕೆ ಮತ್ತೆ ನೀವು ಇದೇ ಥರ ಏನಾದರೂ ಮಾಡಿದ್ರೆ ನಿಮ್ಮನ್ನ ಕೆಲಸದಿಂದ ತೆಗೆದುಬಿಡ್ತೀನಿ ಅಂತ ವಾರ್ನ್ ಮಾಡಿ ಅಲ್ಲಿಂದ ಕಳಿಸ್ಬಿಡ್ತಾನೆ. ಶಿಬ್ಲಿ ಮಾಡಿರುವಂಥ ಕೆಲಸನ ಅಪ್ರಿಷಿಯೇಟ್ ಮಾಡಿ ಅವ್ರ ಓನರ್ ಅವನ್ನ ಅಲ್ಲಿಂದ ಮನೆಗೆ ಕಳಿಸ್ತಾರೆ. ಆದರೆ ಮುಂದೆ ಹೋಗ್ತಾ ಇದೇ ಇನ್ಸಿಡೆಂಟ್ ಅವ್ನ ಪ್ರಾಣ ತೆಗೆದುಬಿಡುತ್ತೆ ಅನ್ನೋದು ಅವ್ನಿಗೆ ಅವಾಗ ಗೊತ್ತಿರಲ್ಲ. ಇಷ್ಟೆಲ್ಲ ಜಗಳಗಳಾದ್ರೂ ಶಿಬ್ಲಿ ಏನನ್ನೂ ಮನಸ್ಸಿಗೆ ಹಾಕೊಳ್ದೆ ಆ 6 ಜನ ಹುಡುಗರ ಜೊತೆ ಚೆನ್ನಾಗೇ ಮಾತಾಡ್ಕೊಂಡು ಓಡಾಡ್ಕೊಂಡಿರ್ತಾನೆ. ಆದರೆ ಈ 6 ಜನ ಹುಡುಗರು ಇವನ ಮೇಲೆ ಹೇಗಾದರೂ ಮಾಡಿ ರಿವೆಂಜ್ ಎತ್ಕೋಬೇಕು ಅಂತ ಸರಿಯಾದ ಸಮಯಕ್ಕೆ ಕಾಯ್ತಾ ಇದ್ರು. ಶಿಬ್ಲಿಗೂ ಹಾಗೂ ಈ ಹುಡುಗರಿಗೂ ಜಗಳ ಆಗಿ ಸುಮಾರು ಒಂದು 2 ತಿಂಗಳು ಕಳೆದಿರುತ್ತೆ. ಅವತ್ತು ಆಗಸ್ಟ್ 28ನೇ ತಾರೀಕು ಎಕ್ಸಾಕ್ಟ್ ಆಗಿ 11 ಗಂಟೆ ರಾತ್ರಿಗೆ ಯೂಶುವಲ್ ಆಗಿ ಶಿಬ್ಲಿ ಅವನ ಕೆಲಸನೆಲ್ಲ ಮುಗಿಸ್ಕೊಂಡು ಫಾರ್ಮಿಂದ ಅವನ ಮನೆ ಕಡೆಗೆ ನಡ್ಕೊಂಡು ಹೋಗ್ತಾ ಇರ್ತಾನೆ.
ಆಗಲೇ ಈ 6 ಜನ ಹುಡುಗರು ಶೆಬಿಲಿನ ಒಂದು ಕಾರಲ್ಲಿ ಫಾಲೋ ಮಾಡ್ಕೊಂಡು ಬರ್ತಿರ್ತಾರೆ. ಒಂಚೂರು ದೂರ ಹೋಗಿದ್ದೆ ಆ ಹುಡುಗರು ಕಾರಿಂದ ಇಳಿದು ಶೆಬಿಲಿಗೆ ಚೆನ್ನಾಗಿ ಹೊಡೆದು ಅವನ್ನ ಕಾರೊಳಗಡೆ ಹಾಕಿ ಕಿಡ್ನ್ಯಾಪ್ ಮಾಡ್ಕೊಂಡು ಅಲ್ಲಿಂದ ಹೋಗ್ಬಿಡ್ತಾರೆ. ಹಾಗೆ ಇವನ್ನ ಹೊಡೆದು ಕಿಡ್ನ್ಯಾಪ್ ಮಾಡ್ಕೊಂಡು ಕರ್ಕೊಂಡು ಹೋಗಿದ್ದು ಕೋಡಲ್ಪುರ ಅನ್ನೋ ಒಂದು ಜಾಗಕ್ಕೆ. ಹಾಗೆ ಹೋಗ್ತಿರ್ಬೇಕಾದ್ರೇ ಶಿಬ್ಲಿ ಹತ್ರ ಇರೋ ಫೋನ್ನ ಅವರು ಕಿತ್ಕೊಂಡು ಅವ್ರ ಅಮ್ಮನಿಗೆ ಕಾಲ್ ಮಾಡಿ ನನ್ನ ಕಿಡ್ನ್ಯಾಪ್ ಮಾಡಿದ್ದಾರೆ ಅಂತ ಹೇಳು ಅಂತ ಹೇಳಿಸ್ತಾರೆ. ಆ 6 ಜನ ಹೇಳೋ ಥರನೇ ಶಿಬ್ಲಿ ಎಲ್ಲ ಕೆಲಸನ ಮಾಡ್ತಾನೆ. ಶಿಬ್ಲಿ ಅವರ ಅಪ್ಪ ಅಮ್ಮ ಇವ್ರು ಕೇಳಿರುವಂಥ ದುಡ್ಡನ್ನ ಕೊಟ್ಟ ಮೇಲೆ ಅಲ್ಲಿರುವಂಥ 6 ಜನರಲ್ಲಿ 5 ಜನ ಶಿಬ್ಲಿನ ಬಿಟ್ಬಿಡೋಣ ಅಂತ ಹೇಳ್ತಾರೆ. ಆದರೆ ಅದರಲ್ಲೊಬ್ಬ ಉಮಾಮ್ ಸಿಂಗ್ ಅನ್ನೋನು ಇಲ್ಲ, ಇವನ್ನ ಇಲ್ಲಿಂದ ಬಿಟ್ಬಿಟ್ರೆ ಇವನು ಡೈರೆಕ್ಟಾಗಿ ಪೊಲೀಸ್ ಹತ್ರ ಹೋಗಿ ಎಲ್ಲ ವಿಷಯವನ್ನು ಬಾಯಿ ಬಿಟ್ಬಿಡ್ತಾನೆ, ಅದರಿಂದ ಇವನ್ನ ಇಲ್ಲೇ ಸಾಯಿಸೋದೇ ಬೆಸ್ಟು ಅಂತ ಹೇಳಿ ಪ್ಲ್ಯಾನ್ ಮಾಡ್ಕೊಳ್ಳೋಕೆ ಶುರು ಮಾಡ್ತಾರೆ. ಇದನ್ನು ಕೇಳಿದ್ದೆ ಅಲ್ಲಿದ್ದಂಥ 5 ಜನರು ಈ ಪ್ಲ್ಯಾನಿಗೆ ಓಕೆ ಅಂತಾರೆ. ತಕ್ಷಣ ಆ ಹುಡುಗರು ಶೆಬ್ಲಿನ ನೆಲಕ್ಕೆ ಬೀಳಿಸಿ ಅವನ ಕೈಕಾಲನ್ನ ಗಟ್ಟಿಯಾಗಿ ಹಿಡ್ಕೊಂಡ್ಬಿಡ್ತಾರೆ. ಆ ನಂತರ ಕತ್ತಿ ಎತ್ಕೊಂಡು ಶೆಬಿಲಿ ಕತ್ತನ್ನ ಕತ್ತರಿಸ್ತಾರೆ. ಶೆಬಿಲಿ ಕತ್ತು ಕುಯ್ತಿದ್ದಂಗೆನೆ ಅವನ ನೋವಲ್ಲಿ ಅವನ ಕೈಕಾಲನ್ನ ಅಲ್ಲಾಡ್ಸಕ್ಕೆ ಟ್ರೈ ಮಾಡ್ತಾನೆ. ಆದರೆ 5 ಜನ ಅವನ್ನ ಹಿಡ್ಕೊಂಡಿರೋ ಕಾರಣ ಅವನು ಮಾಡೋಂಥ ಪ್ರಯತ್ನ ಫೇಲ್ ಆಗುತ್ತೆ. ಕೆಲವೇ ನಿಮಿಷಗಳಲ್ಲಿ ತುಂಬಾ ರಕ್ತ ಸೋರಿ ಅವನು ಅಲ್ಲೇ ಪ್ರಾಣ ಬಿಟ್ಬಿಡ್ತಾನೆ. ಶೆಬಿಲಿ ಸತ್ತಿದ್ದು ಕನ್ಫರ್ಮ್ ಮಾಡ್ಕೊಂಡಿರೋ ಹುಡುಗರು ಅವನ ಬಾಡಿನ ಒಂದು ಬಾಳೆ ಎಲೆಯಲ್ಲಿ ಕವರ್ ಮಾಡಿಕೊಂಡು ಒಂದು ಬೆಟ್ಟದ ಮೇಲೆ ಹೋಗಿ ಅಲ್ಲಿಂದ ಎಸೆದು ಬಿಟ್ರು ಅಂತ ಪೊಲೀಸರಿಗೆ ತಿಳಿಸ್ತಾರೆ. ಆದರೆ ಈ ಕೇಸ್ ಇಲ್ಲೇ ಮುಗಿಯಲ್ಲ. ಇದಾದ್ಮೇಲೆ ಪೊಲೀಸರಿಗೆ ಇನ್ನಷ್ಟು ಶಾಕಿಂಗ್ ಇನ್ಸಿಡೆಂಟ್ಸ್ಗಳ ಬಗ್ಗೆ ಗೊತ್ತಾಗುತ್ತೆ. ಈಗ ಪೊಲೀಸರು ಆ 6 ಜನ ಹುಡುಗರು ಹೇಳಿರೋ ಪ್ರಕಾರ ಶೆಬಿಲಿ ಬಾಡಿನ ಹುಡ್ಕೊಂಡು ಬೆಟ್ಟದ ಮೇಲೆ ಡಿಸ್ಪೋಸ್ ಮಾಡಿರುವಂಥ ಜಾಗ ಹತ್ರ ಹೋಗ್ತಾರೆ. ಆದರೆ ಅಲ್ಲಿ ಹೋಗಿ ಚೆಕ್ ಮಾಡ್ತಿರುವಂಥ ಪೊಲೀಸರಿಗೆ ಸಿಕ್ಕಿದ್ದು ಬರೀ ಶೆಬಿಲಿಯ ಮೂಳೆಗಳು ಮಾತ್ರ. ಆಗ ಪೊಲೀಸರಿಗೆ ಹುಟ್ಟೋದು ಇನ್ನೊಂದು ಅನುಮಾನ ಏನಂದರೆ, ಹೇಗೆ ಒಂದು ಡೆಡ್ ಬಾಡಿ ಇಷ್ಟೊಂದು ಬೇಗ ಡಿಕಂಪೋಸ್ ಆಗ್ಬಿಟ್ಟಿರುತ್ತೆ ಅನ್ನೋದು. ಮತ್ತೆ ಆ ಹುಡುಗರ ಹತ್ರ ಪೊಲೀಸ್ ಅವರು ಇದ್ರ ಬಗ್ಗೆ ಇಂಟ್ರೋಗೇಷನ್ ಮಾಡ್ತಾರೆ. ಆವಾಗಲೇ ಪೊಲೀಸ್ ಅವ್ರಿಗೆ ಇನ್ನೊಂದು ಶಾಕಿಂಗ್ ವಿಷಯ ಗೊತ್ತಾಗುತ್ತೆ. ಈ 6 ಜನ ಹುಡುಗರು ಶೆಬಿಲಿನ ಸಾಯಿಸಿದ ಮೇಲೆ ನಾವು ಹೀಗೆ ಈ ಡೆಡ್ ಬಾಡಿನ ಡಿಸ್ಪೋಸ್ ಮಾಡಿಬಿಟ್ರೆ ಇದನ್ನ ಗುರ್ತು ಹಿಡ್ದು ನಮ್ಮನ್ನ ಪೊಲೀಸ್ ಅವರು ಹಿಡಿದ್ಬಿಡ್ತಾರೆ ಅಂತ ಯೋಚನೆ ಮಾಡ್ತಾರೆ. ಹೀಗಾಗಿ ಅವರು ಇನ್ನೊಂದು ಪ್ಲಾನ್ನ ರೆಡಿ ಮಾಡ್ಕೊತಾರೆ. ಮೊದಲು 6 ಜನ ಹುಡುಗರು ಶೆಬಿಲಿ ಮುಖನ ಕಲ್ಲಲ್ಲಿ ಜಜ್ಜಿ ಈ ಮುಖ ಯಾರಿಗೂ ಗುರ್ತೇ ಸಿಗಬಾರ್ದು ಅನ್ನೋ ಥರ ಮಾಡ್ತಾರೆ. ಇಷ್ಟೇ ಸಾಲಲ್ಲ ಅಂತ ಹೇಳಿ ಶೆಬಿಲಿ ದೇಹನ ಅವರು ಚಿಕ್ಕದಾಗಿ ಕತ್ತರಿಸಕ್ಕೆ ಶುರು ಮಾಡ್ತಾರೆ. ಅದರ ಜೊತೆಗೆ ಕತ್ತರಿಸಿರುವಂಥ ಪೀಸ್ಗಳಿಂದ ಮೂಳೆ ಬೇರೆ ಮಾಂಸ ಬೇರೆ ಮಾಡ್ತಾರೆ. ಇಷ್ಟೆಲ್ಲ ಮಾಡಿದ್ಮೇಲೂ ಉಮಂಗ್ ಸಿಂಗ್ಗೆ ಅವನ ಮೇಲಿರುವಂಥ ಕೋಪ ಕಡಿಮೆನೇ ಆಗಲ್ಲ. ಅದರಿಂದ ಕತ್ತರಿಸಿ ಇಕ್ಕಿರುವಂಥ ಶೆಬಿಲಿ ಬಾಡಿ ಪೀಸ್ಗಳನ್ನ ಅವನು ಅಲ್ಲೇ ಅಡುಗೆ ಮಾಡಿಕೊಂಡು ಅದನ್ನು ತಿಂದಿದ್ದಾನೆ ಅಂತ ಕೂಡ ಪೊಲೀಸರು ಹೇಳ್ತಾರೆ. ಇಷ್ಟೆಲ್ಲ ಮಾಡಿದ್ಮೇಲೆ ಮಿಕ್ಕಿರುವಂಥ ಮಾಂಸಗಳ ತುಂಡನ್ನು ಅಲ್ಲೇ ಬಿಟ್ಬಿಟ್ಟು ಹೋಗ್ಬಿಡ್ತಾರೆ. ಕೊನೆಗೆ ಪೊಲೀಸ್ ಅವ್ರಿಗೆ ಸಿಕ್ಕಿದ್ದು ಕೆಲವೊಂದು ಮೂಳೆಗಳು ಮಾತ್ರ. ಹೀಗೆ ಸಿಕ್ಕಿರುವಂಥ ಮೂಳೆಗಳನ್ನ ಪೊಲೀಸವರು ಆಟೋಪ್ಸಿ ಕಳಿಸ್ತಾರೆ. ರಿಪೋರ್ಟಲ್ಲಿ ಈ ಮೂಳೆಗಳು ಶಿಬಿಲಿದೆ ಅಂತ ಕನ್ಫರ್ಮ್ ಆಗುತ್ತೆ. ಈ ವಿಷಯ ಗೊತ್ತಾಗಿದ್ದೆ ಶಿಬಿಲಿ ಅವರ ಅಪ್ಪ ಅಮ್ಮ ಬಿಕ್ಕಿ ಬಿಕ್ಕಿ ಅಳಕ್ಕೆ ಶುರು ಮಾಡ್ತಾರೆ. ಇಷ್ಟೊಂದು ಒಳ್ಳೆ ಹುಡುಗನ್ನ, ಹಾನೆಸ್ಟ್ ಆಗಿರೋ ಒಬ್ಬ ವ್ಯಕ್ತಿನ ಈ ಥರ ಕೊಲೆ ಮಾಡಿದ್ದಾರೆ ಅನ್ನೋದು ಅಲ್ಲಿರೋಂಥ ಜನಕ್ಕೆ ಎಕ್ಸೆಪ್ಟ್ ಮಾಡ್ಕೊಳ್ಳೋಕ್ಕೆ ಆಗಲ್ಲ. ಶಿಬ್ಲಿ ಅವ್ರ ಅಪ್ಪ ಅಮ್ಮಗೆ ಎಷ್ಟು ದುಃಖ, ಎಷ್ಟು ಕೋಪ ಆಗಿತ್ತೋ ಅಷ್ಟೇ ಕೋಪ ಮತ್ತು ದುಃಖ ಅಲ್ಲಿರೋಂಥ ಜನರು ಕೂಡ ಆಗಿತ್ತು. ಕೊನೆಗೂ ಇನ್ವೆಸ್ಟಿಗೇಷನ್ ಎಲ್ಲ ಮುಗ್ದು ಪೊಲೀಸ್ ಅವರು ಉಮಾನ್ ಸಿಂಗ್ ಅನ್ನೋನ್ನ ಕೋರ್ಟಿಗೆ ಕರ್ಕೊಂಡು ಹೋಗ್ತಾ ಇರ್ತಾರೆ ಜೀಪಲ್ಲಿ. ಆದರೆ ಕೋರ್ಟ್ಗೆ ಹೋಗೋಕ್ಕೆ ಮುಂಚೆನೇ ಅಲ್ಲಿರೋಂಥ ಊರ್ ಜನರು ಆ ಜೀಪ್ನ ಬ್ಲಾಕ್ ಮಾಡ್ತಾರೆ. ಜೀಪಲ್ಲಿದ್ದಂಥ 3 ಜನ ಪೊಲೀಸರಿಗೆ ಆ ಊರ್ ಜನರನ್ನ ಹ್ಯಾಂಡಲ್ ಮಾಡೋಕ್ಕೆ ತುಂಬಾ ಕಷ್ಟ ಆಗುತ್ತೆ. ತುಂಬಾ ಕೋಪದಲ್ಲಿದ್ದಂಥ ಊರ್ ಜನರು ಉಮಾಂಗ್ ಸಿಂಗ್ನ ಜೀಪಿಂದ ಎಳೆದು ಬಿಸಾಕ್ತಾರೆ. ಆ ಸಮಯಕ್ಕೆ ಜನರ ಕೈಗೆ ಏನು ಸಿಗುತ್ತೋ ಅದರಲ್ಲೇ ಹೊಡೆಯೋಕ್ಕೆ ಶುರು ಮಾಡ್ತಾರೆ. ಕಲ್ಲು ಕೋಲು ಏನನ್ನೂ ನೋಡಲ್ಲ, ಎತ್ತಿ ಎತ್ತಿ ಬೀಸ್ತಾ ಇರ್ತಾರೆ. ಉಮಾಂಗ್ ಸಿಂಗ್ಗೆ ಹೊಡೆದು ಅವನ್ನ ಸ್ಪಾಟಲ್ಲೇ ಸಾಯಿಸ್ಬಿಡ್ತಾರೆ. ಈ ಕತೆ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ. ಮುಂದೆ ಇದೇ ಥರ ಕತೆಗಳನ್ನ ಕೇಳೋಕ್ಕೆ ಕ್ರೈಮ್ ಕನ್ನಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.